ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನಸ್ಸು ರಾಶಿಯ ಫ್ರೆಂಡ್ಸ್, ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವೇ ಹೊಸ ಪಥದಲ್ಲಿ ನಡೆಯುವಂತಹ ಮಹತ್ತರ ಬದಲಾವಣೆಗಳು ಸಂಭವಿಸಬಹುದು ಎಂದು ದೈವಿಕ ಶಕ್ತಿಗಳು ಸೂಚಿಸ್ತಾ ಇವೆ. ನಿಮ್ಮ ರಾಶಿಯವರ ಮೇಲೆ ಇರುವ ವಿಶ್ವ ಶಕ್ತಿಗಳ ಆಶೀರ್ವಾದ ಅಷ್ಟೊಂದು ಬಲವಾಗಿದ್ದು, ನೀವು ನಡೆವ ದಾರಿ, ಮಾತನಾಡುವ ಮಾತು, ಮಾಡುವ ಕಾರ್ಯ ಎಲ್ಲದರ ಮೇಲೂ 9 ದೈವಿಕ ಶಕ್ತಿಗಳ ನಿಗಾ ಇದೆ ಎಂಬುದು ಅತಿರೇಕವಲ್ಲ. ಈ ಶಕ್ತಿಗಳು ನಿಮ್ಮನ್ನು ಕೇವಲ ರಕ್ಷಿಸುವುದಲ್ಲ, ನಿಮ್ಮ ಕಷ್ಟದ ಕ್ಷಣಗಳಲ್ಲಿ ತಮ್ಮದೇ ಶಕ್ತಿಯನ್ನು ನಿಮ್ಮ ಮೇಲೆ ಎರಗಿ ತೊಂದರೆಗಳು ದೊಡ್ಡ ಅಲೆಗಳಂತೆ ಬಂದು ಬಡಿದರೂ ಕೂಡ ನಿಮ್ಮನ್ನು ಮುಳುಗದಂತೆ ತಡೆಯಲಿವೆ. ಈ ಲೋಕದಲ್ಲಿ ಎಷ್ಟು ಜನರು ಸ್ವಾರ್ಥದಿಂದ ಬದುಕ್ತಾ ಇದ್ರು, ನಿಮ್ಮ ಜೀವನದಲ್ಲಿ 4 ವ್ಯಕ್ತಿಗಳು ಮಾತ್ರ ನಿಜವಾದ ಆಧಾರವಾಗಿದ್ದು, ಅವರು ನಿಮ್ಮ ಬಗ್ಗೆ ಹೊಂದಿರುವ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಪ್ರತಿಮ. ಈ 4ರಲ್ಲಿ 2 ಮಹಿಳೆಯರು ಮತ್ತು 2 ಪುರುಷರು ಇದ್ದು, ಇವರ ಹೃದಯದಲ್ಲಿ ನಿಮ್ಮ ಸ್ಥಾನವು ವಜ್ರದಂತೆ. ನಿಮ್ಮ ಮೇಲೆ ಬಿದ್ದ ಕಷ್ಟವನ್ನ ತಮ್ಮ ಭುಜಗಳ ಮೇಲೆ ಹೊತ್ತುಕೊಳ್ಳಲು ಇವರಿಗೆ ಯಾವ ಸಂಶಯವೂ ಇಲ್ಲ. ಇವರಲ್ಲಿ 2 ಮಹಾಲಕ್ಷ್ಮಿ ಮತ್ತು ದುರ್ಗಾ ಮಾತೆಯಂತೆಯೇ ನಿಮ್ಮನ್ನ ನೋಡ್ತಾರೆ. ಉಳಿದ 2 ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾದೇವರಂತೆಯೇ ನಿಮಗೆ ಬೆಂಬಲವನ್ನ ನೀಡ್ತಾರೆ. ಇವರಿಗೆ ನೀವು ಕೊಡುವ ಗೌರವ, ನಿಮ್ಮ ಬಳುವಳಿ, ನಿಮ್ಮ ವರ್ತನೆಯೇ ಇವರನ್ನ ನಿಮ್ಮ ಕಡೆ ಬದ್ಧರನ್ನಾಗಿಸುತ್ತೆ. ಈ ದಿನಗಳಲ್ಲಿ ಯಾವುದೇ ತಪ್ಪಾಗಿ ನಡೆದುಕೊಂಡ್ರೆ ಈ ದೈವ ಶಕ್ತಿಗಳು ಪರೀಕ್ಷೆ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಅವು ಮಾನವರ ರೂಪದಲ್ಲಾಗ್ಲಿ, ಪ್ರಾಣಿಗಳ ರೂಪದಲ್ಲಾಗ್ಲಿ, ಅಥವಾ ಅಸಾಧಾರಣವಾದ ಘಟನೆಗಳ ಮೂಲಕವಾಗಲಿ ಕಾಣಿಸಿಕೊಳ್ಬಹುದು. ಇಂತಹ ಸಂಕೇತಗಳನ್ನು ಸರಿಯಾಗಿ ಅರಿಯದೆ ನಡೆಯುವಾಗ ಮಾತ್ರ ದೈವಿಕ ಅನುಗ್ರಹವು ದೂರವಾಗುತ್ತೆ. ಆದ್ರಿಂದ ಜಾಗರೂಕರಾಗಿರಿ. ನಿಮ್ಮ ಮೇಲೆ ಹೊಳಿತಾ ಇರುವ ಈ ದೈವಿಕ ಕವಚ ಎಷ್ಟು ಪ್ರಬಲ ಅಂತಂದ್ರೆ, ನಿಮ್ಮ ಶತ್ರುಗಳು ಹಾನಿ ಮಾಡೋದಕ್ಕೆ ಯೋಚಿಸಿದ್ರೂ ಆ ಯೋಚನೆ ಕಾರ್ಯಗತವಾಗುವ ಮೊದಲು ಅವರು ಕಾಲು ಜಾರಿ ಬೀಳುವ ಮಟ್ಟಿಗೆ ದೈವಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇವೆ. ಕೆಲವರು ನಿಮ್ಮ ಮೇಲೆ ಕಣ್ಣಿಟ್ರು, ಕೆಲವು ಜನರು ನಿಮ್ಮ ಯಶಸ್ಸಿಗೆ ಅಸೂಯೆ ಪಟ್ಟರು, ಕೆಲವರು ನೇರವಾಗಿ ಮಾತನಾಡದೆ ಮೌನವಾಗಿ ನಿಮ್ಮ ವಿರುದ್ಧ ಕೆಟ್ಟ ಬುದ್ಧಿಯನ್ನು ಹಾಕಿದ್ರು. ಅವರ ಚಲನವಲನಗಳನ್ನು ಈ ಶಕ್ತಿಗಳು ತಡೆದು ನಿಲ್ಲಿಸ್ತಾ ಇವೆ. ನೀವು ಇದುವರೆಗೆ ಎಷ್ಟು ಬಿಕ್ಕಟ್ಟುಗಳನ್ನು ಎದುರಿಸಿದ್ರೂ ಆಗ ನಿಮಗೆ ಅರ್ಥವಾಗದ ರೀತಿಯಲ್ಲಿ ತೊಂದರೆಗಳು ತೆರವುಗೊಂಡದ್ದು ಇದಕ್ಕೆ ಕಾರಣ. ನಿಮ್ಮ ಕುಟುಂಬದ ಮೇಲೆ ಬಂದ ಕೇಡು, ನಿಮ್ಮ ಮೇಲೆ ಮಾಡಿದ ಕಪ್ಪು ಮ್ಯಾಜಿಕ್ ಮತ್ತು ಕಣ್ ಬಿದ್ದಿದ್ದು, ಕೆಟ್ಟ ಮಾತು, ಬ್ಲ್ಯಾಕ್ ಮ್ಯಾಜಿಕ್, ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುವಷ್ಟರಲ್ಲೇ ಈ 9 ದೈವಶಕ್ತಿಗಳು ಮತ್ತು ಆ 4 ರಕ್ಷಕರು ನಿಮ್ಮ ಪರವಾಗಿ ನಿಂತಿದ್ದಾರೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅತಿದೊಡ್ಡ ಸಕಾರಾತ್ಮಕ ಬದಲಾವಣೆ ಪ್ರವೇಶಿಸಿದೆ. ಈ ಬದಲಾವಣೆ ಹಣ, ಮಾನಸಿಕ ಸಮಾಧಾನ, ಕುಟುಂಬ ಸಾಮರಸ್ಯ, ದೇಹಾರೋಗ್ಯ, ದೈವ ಕೃಪೆ ಎಲ್ಲವನ್ನು ಕೂಡ ಒಳಗೊಂಡಿರಬಹುದು. ಆದರೆ ಜಾಗೃತಿಯಾಗಿರಬೇಕಾದ ಪ್ರಮುಖ ಸಂಗತಿ ಅಂದರೆ, ನಿಮ್ಮ ಶತ್ರುಗಳು ಹೊರಗಡೆ ನಿಂತು ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ ಅಂತ ಇದ್ರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ನೀವು ನಂಬಿರುವವರಲ್ಲಿ ಕೆಲವರು ಹೊಟ್ಟೆ ಕಿಚ್ಚು ಅಥವಾ ವಿರೋಧದಿಂದ ತಪ್ಪು ಸಲಹೆಯನ್ನು ನೀಡಬಹುದು. ಅವರ ಮಾತುಗಳಿಂದ ಪ್ರೇರಿತರಾಗಿ ತೆಗೆದುಕೊಂಡ ನಿರ್ಧಾರಗಳಿಂದ ದೈವಿಕ ಅನುಗ್ರಹ ದೂರವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಶಾಂತವಾಗಿ ಯೋಚಿಸಿ, ನಿಮ್ಮ ಮನಸ್ಸು ಹೇಳುವುದನ್ನು ಕೇಳಿ ಮುಂದುವರಿಯಿರಿ. ದೇವರು ಪ್ರತಿಯೊಬ್ಬರಿಗೂ ನೇರವಾಗಿ ತಮ್ಮ ಒಂದು ಸಹಾಯವನ್ನು ನೀಡೋದಿಲ್ಲ. ಆದ್ದರಿಂದ ಅವರಿಂದ ಕಳಿಸಲ್ಪಟ್ಟ ಕೆಲವು ಜನ ಏನಿದ್ದಾರೆ, ಈ 4 ಅಂತ ನಿಮ್ಮ ಜೀವನದಲ್ಲಿ ಇದಾರಲ್ಲ, ಈ 4ರನ್ನ ನಿಮ್ಮ ಜೀವನದಲ್ಲಿ ಗೌರವದಿಂದ ನೀವು ಇರಿಸ್ಕೊಂಬಿಡಿ. ಅವರನ್ನು ನೋಯಿಸುವ ತಪ್ಪನ್ನು ಯಾವ ಪರಿಸ್ಥಿತಿಯಲ್ಲಿ ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ 4ರನ್ನ ದೂರ ಮಾಡಿದರೆ ಅದೃಷ್ಟವೇ ನಿಮ್ಮಿಂದ ಕೈಬಿಡುತ್ತೆ. ಇವರ ಮೊದಲ ಅಕ್ಷರಗಳು, ಅವರ ಸ್ವಭಾವ, ಅವರ ನಡೆನುಡಿ ಇವೆಲ್ಲವೂ ನಿಮ್ಮ ಹೃದಯಕ್ಕೆ ತಿಳಿದಿರುವಂತೆಯೇ ಇರುತ್ತೆ. ಅವರು ನಿಮಗೆ ಏನನ್ನೂ ಕೇಳದೆ, ಏನನ್ನೂ ಬಿಡದೆ ನೆರವಾಗ್ತಾರೆ. ನೀವು ಕಷ್ಟದಲ್ಲಿದ್ದಾಗ ಬಂದು ನಿಂತು ಸಹಾಯ ಮಾಡ್ತಾರೆ ಮತ್ತು ನಿಮ್ಮ ಜೀವನದ ಕತ್ತಲೆಯೊಳಗೆ ಮೊದಲ ದೀಪವನ್ನು ಬೆಳಗಿಸ್ತಾರೆ. ನಿಮ್ಮ ಜೀವನದಲ್ಲಿ ಈಗ
ನಡೀತಾ ಇರುವ ಗ್ರಹ ಬಲದ ಒಂದು ಬದಲಾವಣೆಗಳು, ವಿಶೇಷವಾಗಿ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಹೊಸ ಒಂದು ಚಿನ್ನದ ದಾರಿಯನ್ನು ತೆರೆದಿಡ್ತಾ ಇದೆ. ಶನಿದೇವರು ನಿಮ್ಮ ಪರವಾಗಿ ನಿಂತರೆ ನಿಮ್ಮನ್ನು ಕೆಡವಲು ಯಾವ ದುಷ್ಟಶಕ್ತಿ ಸಹ ಬರೋದಿಲ್ಲ. ನಿಮ್ಮ ಶುಭ ಸಮಯ ಅನ್ನೋದು ಆರಂಭವಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಒಂದು ತಪ್ಪು ಇವೆಲ್ಲವನ್ನು ಕೂಡ ಹಾಳು ಮಾಡಬಲ್ಲದು. ಅದು ಏನು ಅಂತಂದರೆ ನಿಮ್ಮ ಸಂಶಯ, ಅನಾವಶ್ಯಕ ಕೋಪ ಅಥವಾ ತಪ್ಪು ಸಲಹೆ ಕೇಳೋದು. ಆದ್ದರಿಂದ ಮುಂದಿನ 4 ದಿನಗಳು ನಿಮ್ಮ ಜೀವನಕ್ಕೆ ದೈವಿಕ ಪರೀಕ್ಷೆ ಬರುತ್ತೆ. ಸರಿಯಾಗಿ ನಡೆದುಕೊಂಡ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ. ತಪ್ಪು ಮಾಡಿದರೆ ನಿಮ್ಮ ಕೈಯಲ್ಲಿದ್ದ ಅವಕಾಶನೇ ಜಾರಿ ಹೋಗುತ್ತೆ. ನಿಮ್ಮನ್ನು ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಕೂಡ ರಕ್ಷಿಸುವ ಈ 9 ದೈವಿಕ ಶಕ್ತಿಗಳಿಗೆ ಮತ್ತು ಈ 4 ಜನರ ಹೃದಯಕ್ಕೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿ. ಜೈ ದುರ್ಗಾ ಮಾತಾ, ಜೈ ಕಾಳಿ ಮಾತಾ, ಜೈ ಲಕ್ಷ್ಮೀ ಮಾತಾ ಅಂತ ಮನದಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಜೀವನಕ್ಕೆ ಬೆಳಕು ಬರುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.